ಫಿಸಿಕಲ್ ಲೈಫ್, ದೇಹಕ್ಕೆ ಒಳ್ಳೆಯ ಆಹಾರ ಬೇಕು, ನಮಗೆ ನಮ್ಮ ಪರಿವಾರಕ್ಕೆ ಆಹಾರ ಬೇಕು, ಮನೆ ಬೇಕು, ವಾಹನ ಬೇಕು, ಬಟ್ಟೆ ಬೇಕು, ಒಳ್ಳೆಯ ಪರಿಸರ ಇರಬೇಕು. ಇದಕ್ಕೋಸ್ಕರ ಹಣ ಬೇಕೇ ಬೇಕು. ಕೆಲವೊಬ್ಬರು ಹೇಳ್ಬೋದು ಫಿಸಿಕಲ್ ಎಂಜಾಯ್ಮೆಂಟ್ ಬೇಡ ಅಂತ. ಇದು ನಮ್ಮ ನಂಬಿಕೆ ಅಲ್ಲ, ಇದು ನಮ್ಮ ಮೇಲೆ ಹೇರಲ್ಪಟ್ಟ ನಂಬಿಕೆ. ನಾವು ಸರಳವಾಗಿದ್ದರೆ, ದೇಹದ ಮೇಲೆ ವ್ಯಾಮೋಹ ಇಲ್ದಿದ್ರೆ ನಾವು ಸ್ಪಿರಿಚುವಲ್ ಆಗಿಬಿಡ್ತೀವಿ ಅಂತ, ಈಶ್ವರ ಸಿಕ್ಬಿಡ್ತಾನೆ ಅಂತ. ದೇಹ, ಮನಸ್ಸು, ಆತ್ಮ ಮೂರಕ್ಕೂ ಸಮಾನ ಬೆಲೆ ಕೊಡಬೇಕು. ನಮ್ಮ ಮನಸ್ಸಿಗೆ ಒಳ್ಳೆ ಜನರ ಸಹವಾಸ ಬೇಕು, ಓದಲಿಕ್ಕೆ ಒಳ್ಳೆ ಬುಕ್ಸ್ ಬೇಕು, ಒಳ್ಳೆ ಕಡೆ ತಿರುಗಾಡ್ಕೊಂಡು ಬರಬೇಕು, ಒಳ್ಳೆ ಜ್ಞಾನ ಬೇಕು. ಇದಕ್ಕೆಲ್ಲದಕ್ಕೂ ಹಣ ಬೇಕೇ ಬೇಕು. ಇದು ಸಹ ನಮಗೆ ಅವಶ್ಯಕ. ಇನ್ನು ಸೋಲ್, ಹಾರ್ಟ್, ಇದರ ಕೆಲಸ ಲವ್. ನೀವು ತಂದೆ ತಾಯಿಯಾಗಿದ್ದರೆ ನೀವು ನಿಮ್ಮ ಮಕ್ಕಳಿಗೋಸ್ಕರ ಮಾಡೋದು ಸ್ಪಿರಿಚುವಲ್ ನೀಡ್. ಸ್ಪಿರಿಚುವಲ್ ಅಂದರೆ ಪರ್ವತಗಳ ಮೇಲೆ ಕೂತು ತಪಸ್ಸು ಮಾಡೋದಷ್ಟೇ ಅಲ್ಲ, ನಿಮ್ಮ ಪ್ರೇಮನ ಎಕ್ಸ್ಪ್ರೆಸ್ ಮಾಡೋದು, ಡಿಸ್ಟ್ರಿಬ್ಯೂಟ್ ಮಾಡೋದು. ನೀವು ಬಡತನದಲ್ಲಿದ್ದರೆ ನಿಮ್ಮ ಪ್ರೀತಿ ಸಾಯ್ತದೆ, ಎಕ್ಸ್ಪ್ರೆಸ್ ಮಾಡಲಿಕ್ಕಾಗಲ್ಲ. ನೀವು ಡೊನೇಟ್ ಮಾಡಬೇಕಂದ್ರೂ, ಜನರಿಗೆ ಸಹಾಯ ಮಾಡಬೇಕಂದ್ರೂ ಹಣ ಬೇಕೇ ಬೇಕು. ಇಲ್ಲಾಂದರೆ ಆ ಕನಸು ಸಾಯ್ತದೆ. ನಿಮ್ಮ ಹತ್ರ ಹಣ ಇಲ್ಲ ಅಂದರೆ ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಲಿಕ್ಕಾಗಲ್ಲ. ನಿಮ್ಮ ಫಿಸಿಕಲ್ ಲೈಫ್, ಮೆಂಟಲ್ ಲೈಫ್, ಸ್ಪಿರಿಚುವಲ್ ಲೈಫ್ ಚೆನ್ನಾಗಿ ಬದುಕಬೇಕು ಅಂದರೆ ಹಣ ಬೇಕೇ ಬೇಕು. ನಮ್ಮ ತಲೆಯಲ್ಲಿ ಏನು ಗೊತ್ತಾ, ಒಬ್ಬ ಬಡ ಹುಡುಗ ಇದ್ದ ಅಥವಾ ಬಡ ಹುಡುಗಿ ಇದ್ಲು, ತುಂಬ ಒಳ್ಳೆಯ ಸ್ವಭಾವ, ಈ ರೀತಿಯ ಕತೆ ನಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಅದೇ ರೀತಿ ನಾವು ಬದುಕ್ತಾ ಇದ್ದೀವಿ. ಪ್ರಕೃತಿನ ಅಕ್ಕಪಕ್ಕ ಕಣ್ಣು ಹಾಯಿಸಿ ಡೆವಲಪ್, ಬೆಳವಣಿಗೆ ಆಗ್ತಾಯಿದೆ. ಇಟ್ ಗ್ರೋಸ್, ಎಕ್ಸ್ಪ್ರೆಸ್, ಪ್ರದರ್ಶನ ಮಾಡ್ತಾ ಇದೆ. ಹೂವು ಅರಳ್ತಾ ಇದೆ, ಹಣ್ಣು ಬಿಡ್ತಾ ಇದೆ. ಪ್ರಕೃತಿ ಬಿಟ್ಟರೆ ನಾವು ಸಹ ಇವೆರಡನ್ನೇ ಬಯಸೋದು. ಬೆಳಿಬೇಕು, ಅಭಿವೃದ್ಧಿ ಆಗಬೇಕು, ಗ್ರೋ ಆಗಬೇಕು, ಎಕ್ಸ್ಪ್ರೆಸ್ ಮಾಡಬೇಕು, ನಾನೇನು ಅನ್ನೋದನ್ನು ಜಗತ್ತಿಗೆ ತೋರಿಸ್ಬೇಕು ಅಂತ ಬಯಸ್ತೀವಿ. ಇದು ಪಾಸಿಟಿವ್ ವೇಲ್ ಆಗಿಲ್ಲ ಅಂದರೆ ನಾವು ನೆಗೆಟಿವ್ ರೀತಿಯಲ್ಲಿ ಚಟದ ಮೂಲಕ, ಜಗಳ ಮಾಡೋದ್ರ ಮೂಲಕ, ಹೊಡೆದಾಟದ ಮೂಲಕ, ಕೆಟ್ಟ ಅಭ್ಯಾಸದಿಂದ ಅದನ್ನು ಎಕ್ಸ್ಪ್ರೆಸ್ ಮಾಡೇ ಮಾಡ್ತೀವಿ. ಬೆಳಿಬೇಕು, ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ಹಣ ಬೇಕೇ ಬೇಕು. ಹಣನ ನೆಗ್ಲೆಕ್ಟ್ ಮಾಡಬೇಡಿ. ಹಣ ಇದ್ದರೆ ನ್ಯಾಚುರಲ್ ಆಗಿರ್ತೀರ. ನಿಮಗೆ ಸಮುದ್ರ ದಡದಲ್ಲಿ ಕೂತು ಆಡಬೇಕು ಅನ್ನಿಸ್ತಾ ಇದೆ, ಟೈಮ್ ಇಲ್ಲ, ಹಣ ದುಡಿಬೇಕು. ನಾವು ಹಣನ ದುಡಿತಾ ಅದಕ್ಕೆ ಬೈತಾ ಇದ್ದೀವಿ. ನಿಮಗೆ ಒಳ್ಳೆ ಫ್ರೆಂಡ್ಸ್ ಜೊತೆ ಬೆರೆಯೋಕ್ಕಾಗ್ತಾಯಿಲ್ಲ, ಒಳ್ಳೆ ಬುಕ್ ಓದಲಿಕ್ಕೆ ಆಗ್ತಾಯಿಲ್ಲ, ಒಳ್ಳೆ ಪ್ಲೇಸ್ನ ಎಂಜಾಯ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ, ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ನಾವು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗದೇ ಇದ್ದಾಗ ಡಿಪ್ರೆಷನಿಗೆ ಹೋಗ್ತೀವಿ. ಕೌನ್ಸಿಲರ್ ಹತ್ರ ಹೋಗಿ ಕೇಳಿದ್ರೆ ಕೌನ್ಸಿಲರ್ ಹೇಳೋದು 10 ಜನರಲ್ಲಿ 9 ಜನರಿಗೆ ಅವರ ಕಾಯಿಲೆಗೆ ಕಾರಣ ಹಣ. ಫೈನಾನ್ಷಿಯಲಿ ಫಿಟ್ ಆಗಿಲ್ಲ, ಸಂಬಂಧಗಳು ಮುರಿದು ಬೀಳಲಿಕ್ಕೆ, ನಾವು ಮಾನಸಿಕವಾಗಿ ಕುಗ್ಗು ಹೋಗಲಿಕ್ಕೆ ಕಾರಣ ಹಣ. ಸುಮಾರು ಜನ ಕುಡಿತಾರೆ, ಸಿಗರೇಟ್ ಸೇರ್ತಾರೆ. ಕಾರಣ ಏನು? ಹಣದ ಸಮಸ್ಯೆ. ಜನ ಕಳ್ತನ ಮಾಡ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ. ಅದಕ್ಕೂ ಕಾರಣ ಹಣ. ಫೀಲ್ ಆಫ್ ಪವರ್ಟಿ. ಹಣ ಗಳಿಸ್ಲಿಕ್ಕೆ ಆಗಿಲ್ಲ ಅಂದರೆ ಹಣ ಗಳಿಸ್ಲಿಕ್ಕೆ ನೋಡಲ್ಲ, ಕಿತ್ಕೊಳ್ಳಿಕ್ಕೆ ನೋಡ್ತಾರೆ, ಲೂಟಿ ಮಾಡ್ತಾರೆ. ನಮ್ಮ ಕಾಯಿಲೆ, ಡಿಪ್ರೆಷನ್, ಸಂಬಂಧ ಮುರಿದು ಬೀಳಲಿಕ್ಕೆ, ಜಗಳ ಆಗಲಿಕ್ಕೆ ಕಾರಣ ಹಣದ ಕೊರತೆ. ಇವೆಲ್ಲ ನಿಮ್ಮ ಜೀವನದಲ್ಲಿ ನಡೀತಾ ಇದ್ದರೆ ನೀವು ನ್ಯಾಚುರಲ್ ಆಗಿಲ್ಲ. ಈಗ ಮೂಲ ದ್ವಂದ್ವ ಏನಿದೆ ಅದನ್ನು ನಿಲ್ಲಿಸಿ ಹೊಸ ಧ್ವನಿ ಪ್ಲ್ಯಾಂಟ್ ಮಾಡಲಿಕ್ಕೆ 3 ಅಫರ್ಮೇಷನ್ ಕೊಡ್ತೀನಿ. ಎಲ್ಲಿ ತನಕ ಈ ಅಫರ್ಮೇಷನ್ ಹೇಳಬೇಕು ಅಂದರೆ ಒಳಗಡೆಯ ದ್ವಂದ್ವ ಕನ್ಫ್ಯೂಸ್, ಕ್ಲಾರಿಟಿ ಆಗೋ ತನಕ. ಇದನ್ನು ಎಲ್ಲಿ ಬೇಕೋ ಅಲ್ಲಿ ಹೇಳಿ, ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಹೇಳಿ. ಎಲ್ಲಿ ತನಕ ಅಂದರೆ ಅದು ನಿಮ್ಮ ಅಭ್ಯಾಸ ಆಗೋ ತನಕ. ಇದು ಕೇವಲ ಬೀಜ ಅಲ್ಲ, ಜೀವನ ಬದಲಾಯಿಸುವ ಸೂತ್ರ. 100% ಫಾಲೋ ಮಾಡಿದ್ರೆ 100% ರಿಸಲ್ಟ್ ಸಿಗುತ್ತೆ. ಇದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೊದಲನೇ ಸ್ಟೇಟ್ಮೆಂಟು, ಟು ಬಿ ರಿಚ್ ಈಸ್ ಮೈ ರೈಟ್ಸ್. ಶ್ರೀಮಂತನಾಗುವುದು ನನ್ನ ಅಧಿಕಾರ. ಇದನ್ನು ಮನಸ್ಸಲ್ಲಿ ಜೋರಾಗಿ ಹೇಳ್ಕೊಳ್ಳಿ. ಅದು ಒಳಗಡೆ ನರ ನಾಡಿಗಳಲ್ಲಿ ಪ್ರತಿಧ್ವನಿಸಬೇಕು. ಟು ಬಿ ರಿಚ್ ಈಸ್ ಮೈ ಬರ್ತ್ ರೈಟ್. ಶ್ರೀಮಂತನಾಗುವುದು ನನ್ನ ಜನ್ಮಸಿದ್ಧ ಹಕ್ಕು. ನಾನು ಬೆಳವಣಿಗೆ ಆಗಬೇಕಂದ್ರೆ, ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ಹಣ ಬೇಕು. ಬೀಯಿಂಗ್ ರಿಚ್ ಈಸ್ ನ್ಯಾಚುರಲ್. ಶ್ರೀಮಂತನಾಗುವುದು ಸಹಜ, ಪ್ರಾಕೃತಿಕ. ಬೀಯಿಂಗ್ ಪೂರ್ ಈಸ್ ಅನ್ಯಾಚುರಲ್, ಅಬ್ನಾರ್ಮಲ್. ಬಡವನಾಗಿರೋದು ಅನ್ಯಾಚುರಲ್. ನಿಮಗೋಸ್ಕರ, ನಿಮ್ಮ ಫ್ಯಾಮಿಲಿಗೋಸ್ಕರ, ಈ ಪ್ರಪಂಚನ ಒಳ್ಳೇದು ಮಾಡಬೇಕಂದ್ರೆ ಹಣ ಬೇಕೇ ಬೇಕು. ಇವತ್ತು ಕೂತ್ಕೊಂಡು
ಏನೇನು ನೆಗೆಟಿವ್ ಧ್ವನಿ ಬರ್ತಾ ಇದೆ ಅದನ್ನು ನೋಟ್ಸ್ ಮಾಡಿ ಅದರ ಮೇಲೆ ಈ ಕೊಟ್ಟಂಥ ಅಫರ್ಮೇಷನ್ನು ಜಯ ಸಾಧಿಸಬೇಕು. ಮನಸ್ಸಲ್ಲಿ ಜೋರಾಗಿ ಹೇಳ್ಕೊಳ್ಳಿ, ಟು ಬಿ ರಿಚ್ ಇಸ್ ಮೈ ಬರ್ತ್ ರೈಟ್. ನಾಲೆಡ್ಜ್ನ ತಗೊಂಡ್ಮೇಲೆ ನೋಟ್ಸ್ ಮಾಡಿ ಸೈಡಿಗಿಟ್ಟರೆ ಏನೂ ಆಗಲ್ಲ. ಆ್ಯಕ್ಷನ್ ತಗೋಬೇಕು. ನಾಲೆಡ್ಜ್ ಮೇಲೆ ಆ್ಯಕ್ಷನ್ ತಗೊಂಡಾಗ ಅದು ವಿಸ್ಡಮ್ ಆಗಿ ವಿವೇಕ ಆಗಿ ಬದಲಾಗುತ್ತೆ. ಈ ಅಫರ್ಮೇಷನ್ನ ಎಲ್ಲಿ ತನಕ ಹೇಳಬೇಕು ಅಂದರೆ ಅದು ಮೈಂಡ್ಗೆ ರಿಯಾಲಿಟಿ ಆಗೋ ತನಕ. ನೇರ ಕೂತ್ಕೊಂಡು ಕಣ್ಮುಚ್ಚಿ ಮನಸ್ಸಲ್ಲಿ ಜೋರಾಗಿ ಹೇಳ್ಕೊಳ್ಳಿ, ಟು ಬಿ ರಿಚ್ ಈಸ್ ನ್ಯಾಚುರಲ್, ಟು ಬಿ ರಿಚ್ ಈಸ್ ಮೈ ಬರ್ತ್ ರೈಟ್ಸ್. ಎಷ್ಟು ಜೋರಾಗಿ ಮನಸ್ಸಲ್ಲಿ ಹೇಳಬೇಕು ಅಂದರೆ 60 ಟ್ರಿಲಿಯನ್ ಜನ ನಮ್ಮ ತಲೆ ಒಳಗಡೆ ಕೂತಿದ್ದಾರೆ. ಅವರು ಎಲ್ರಿಗೂ ಕೇಳಿಸ್ಬೇಕು. ಅವ್ರ ಧ್ವನಿ ಮುಂದೆ ನಮ್ಮ ಧ್ವನಿ ಹಾಯಾಗಿರಬೇಕು. ನೀವು ಒಂದು ಸಲ ಈ ಅಫರ್ಮೇಷನ್ನ ಹೇಳಿ ಆ ಧ್ವನಿನ ಎಷ್ಟು ದೊಡ್ಡದಾಗಿ ಆಳವಾಗಿ ನೀವು ಕೇಳಿಸ್ಕೊಳ್ತೀರಾ ಅಷ್ಟು ಬೇಗ ನಿಮ್ಮಲ್ಲಿ ಐಡಿಯಾ ಬರ್ತವೆ. ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ. ಅವಕಾಶಗಳು ಹುಡುಕಿಕೊಂಡು ಬರ್ತವೆ. ಶೀಘ್ರದಲ್ಲೇ ನಿಮ್ಮ ಅದೃಷ್ಟದ ಬಾಗಿಲು ತೆಗಿತದೆ. ಹಣದ ಅರಿವು ನಿಮ್ಮ ಜೀವನದಲ್ಲಿ ಬರುತ್ತೆ. ಈ ಒಂದು ಅಫರ್ಮೇಷನ್ನ ಪ್ಲ್ಯಾಂಟ್ ಮಾಡಿ ಮನಸ್ಸಲ್ಲಿ ಜೋರಾಗಿ ಹೇಳ್ಕೊಳ್ಳಿ, ಟು ಬಿ ರಿಚ್ ಇಸ್ ಮೈ ಬರ್ತ್ ರೈಟ್. ಶ್ರೀಮಂತನಾಗುವುದು ನನ್ನ ಜನ್ಮಸಿದ್ಧ ಹಕ್ಕು. ನೀವು ಹೇಳಿದ್ದ ಅಫರ್ಮೇಷನು ನರನಾಡಿಗಳಲ್ಲಿ ಪ್ರತಿಧ್ವನಿಸಬೇಕು. ಆ ರೀತಿ ಹೇಳಿ.